ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೈಸೂರು ಹತ್ರ ಇರೋ ಒಂದು ದೇವಸ್ಥಾನ, ಮೂಗೂರು ತಿಬ್ಬಾದೇವಿ. ಅದು ಬಂದು ನಮ್ಮ ಅಪ್ಪ ಅಮ್ಮವರ ಮಂದಿಯವರು. ಸುಮಾರು 5-6 ವರ್ಷ ಆಗೋಗಿತ್ತು, ಹೋಗೇ ಇರಲಿಲ್ಲ. ಸೊ ಹೋಗೋಣ ಅಂತ ಅಂದರು ಮಮ್ಮಿ. ಸರಿ ಆಯಿತು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಮ್ಮ ಮನೆಯವ್ರನ್ನ ಕಾಫಿ ಕುಡಿದು ಅವ್ರನ್ನ ಮೆಟ್ರೋಗೆ ಬಿಟ್ಟು ಸೊ ಮತ್ತೆ ಬಂದ್ವಿ. ಸೊ ಟೈಮು 7:20 ಆಗೋಗ್ಬಿಟ್ಟಿದೆ. 7ಗೆ ಬಿಡಬೇಕಾಗಿತ್ತು, ಬಟ್ ಲೇಟ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮನೇಲೇ ಮಾಡಿಕೊಂಡು ಹೂವು ಎಲ್ಲ ತೊಗೊಂಡು ದೇವ್ರಿಗೆ ಹೊರಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ದಾರಿಲಿ ಹೋಗ್ತಾ ತಿಂಡಿ, ನನ್ನ ಫೇವ್ರೇಟ್ ಸ್ಪಾಟ್ ಬಿಡ್ದಿ ಗುರು ತಟ್ಟೆ ಇಡ್ಲಿ ಫೇಮಸ್. ಇಲ್ಲಿ ನಂಗೆ ತುಂಬ ಇಷ್ಟ, ಬಿಸಿ ಬಿಸಿ ಇಡ್ಲಿ. ಈ ವಡೆ ಅಲ್ಲ ಇದು. ಹೆಂಗಿದೆಯೋ ಬಿಸಿ ಬಿಸಿ ಇಡ್ಲಿ ನೋಡಿ. ಬಟರ್ ಸಪ್ರೇಟ್ ಕೊಟ್ಟರು. ನಾವು ಮೊದಲು ಸೆಲ್ಫ್ ಸರ್ವಿಸ್ ಅಂತ ಇರಲಿಲ್ಲ, ಇಲ್ಲೇ ಕುತ್ಕೊಳ್ತಾ ಇದ್ವಿ. ಈಗ ಅಲ್ಲೋಗಿ ಬಿಲ್ ಮಾಡಿಸೋದ್ರಿಂದ ಐಡಿಯಾ ಇಲ್ಲ. ಬಿಡ್ದಿಲಿ ಬಿಸಿ ಬಿಸಿ ಇಡ್ಲಿ ವಡೆ ಎಲ್ಲ ತಿಂದಾಯಿತು. ಸೊ ನಮ್ಮ ಮಮ್ಮಿ ಡ್ಯಾಡಿಗೆ ಪಾರ್ಸಲ್ ತೊಗೊಂಡಾಯಿತು. ಹೋಗ್ತಾ ಇದ್ದೀವಿ ರಾಮನಗರ. ಬರೀ 14 ಕಿಲೋಮೀಟರ್ಸ್ ಇದೆ. ಕೇಳು ಮಗನೇ, ಈಗ ನನ್ನ ಮಗ ರೇಗಿಸ್ತಾ ಇದ್ದ, ಇಡ್ಲಿ 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 ಅಂತಿದ್ದೆ, ಸಮಾಧಾನ ಆಯ್ತಾ ಇಡ್ಲಿ ತಿಂದಿ ಅಂತ. ಬಿಡ್ದಿ ಇಡ್ಲಿ ಅಂದರೆ ತುಂಬ ಇಷ್ಟ, ಯಾಕಂದರೆ ಚಿಕ್ಕ ಪಕ್ಕದಲ್ಲೇ ನಮ್ಮೂರು ಇರೋದ್ರಿಂದ ಬೇಕು ಅಂದಾಗೆಲ್ಲ ಬಂದು ತಿಂತಾ ಇದ್ವಿ. ಚಿಕ್ಕ ವಯಸ್ಸಿಂದ ತಿಂದು ಅಭ್ಯಾಸ ಆಗುತ್ತಿದೆ. ಬೇರೆ ಎಲ್ಲಿ ತಿಂದರೂ ಸಮಾಧಾನ ಆಗಲ್ಲ, ಬಿಡ್ದಿಲೇ ತಿಂದ್ರೇ ನನಗೆ ಸಮಾಧಾನ ಆಗೋದು. ಸುಮಾರು ಒಂದು 3 ತಿಂಗಳಿಂದ ನನ್ನ ಮಗನ್ನ ಕೇಳ್ತಾ ಇದ್ದೆ, ಒಂದು ಸಂಡೇ ಆದರೂ ಕರ್ಕೊಂಡೋಗೋ ಬಿಡ್ದಿಲಿ ಇಡ್ಲಿ ತಿನ್ನಬೇಕು ಅನ್ನಿಸ್ತಿದೆ, ಒಂದು ಲಾಂಗ್ ಡ್ರೈವ್ ಆದಂಗೆ ಆಗುತ್ತೆ ಅಂತ. ಟೈಮ್ ಆಗ್ತಾ ಇರಲಿಲ್ಲ ಅಂತೂ ಈಗ ಬಂತು. ಹಾಯ್ ಹಾಯ್ ಹಾಯ್. ದಿಕ್ಕಿ ತೆಗಿಬೇಕು. ಈಸ್ಕೋ ಎಲ್ಲ ನೋಡಿದ್ರೆ ಹೆಂಗ್ ರೆಡಿ ಆಗೋರೆ ನಮ್ಮ ಅಪ್ಪ ಅಮ್ಮ. ಹಾಂ, ಡಿಕ್ಕಿಲಿ ಇಡು ಸಾಮಾನುಗಳೆಲ್ಲ. ಎತ್ತಿನ ಗಾಡಿ, ಅವಾಗೆಲ್ಲ ಬಸ್ ಇಲ್ಲ, ಏನೂ ಇಲ್ಲ. ಒಂದು 8ರಿಂದ ಇಟ್ಕೊಂಡ್ಬಿಟ್ಟು ಒಂದೊಂದು ಗಾಡೀಲಿ 8ರಿಂದ 10 ಜನ ಎಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ಟು ಮುಣ್ಕೊಂಡು ಹೋಗೋವಿ. ಎಲ್ಲಿ ಬೇಕು ಅಲ್ಲಿ ಆಲ್ಟಿದ್ದು, ಅಲ್ಲಿ ತಿರ್ಗಾ ಊಟ ಮಾಡಿಕೊಂಡು ಮಲಗಿದ್ದು ಬೆಳಗ್ಗೆ ಎದ್ದು ಹೋಗೋವಿ ಅಂತ ಗಾಡೀಲಿ. ಎಲ್ಲಿಂದ? ಹೊಸೂರಿಂದ ಮೂಗೂರಿಗೆ. ಬಿಡ್ದಿ ಹೊಸೂರಿಂದ. ಎಷ್ಟು ದಿನ ತಗೋತಾ ಇದ್ರಿ? ಒಂದು 8-10 ದಿವಸ ಆಗೋದು, ಹೋಗಿ ಬರೋಕ್ಕೆ 3 ದಿವಸ 4 ದಿವಸ ಆಗೋದು. ಅಲ್ಲೊಂದು 3 ದಿವಸ ಇರೋವಿ. ರಶ್ ಇದೆ, ಯಾಕೆಂದರೆ ಇವತ್ತು ಬಸವ ಜಯಂತಿ, ಅಕ್ಷಯ ತೃತೀಯ. ಸೊ ಸ್ವಲ್ಪ ರಶ್ ಇದ್ದಂಗಿದೆ, ಬಿಸಿಲಿದೆ. ಸೊ ತ್ರಿಪುರ ಸುಂದರಿ ಅಮ್ಮನ ಸನ್ನಿಧಿ ಗೋಪುರ, ಅದಕ್ಕೆ ಅದಂಗೆ ಇದು. ದೇವ್ರ ದರ್ಶನ ಆಯಿತು, ಬೇಗನೆ ಆಗೈತಿ, ನಂತರ ರಶ್ ಇರಲಿಲ್ಲ. ಸೊ ಕೇಳ್ಬಿಟ್ಟೆ ಫೋಟೋ ತೆಗಿಬೋದಾ ಅಂತ ಕೇಳಿನೇ ಫೋಟೋ ವಿಡಿಯೋ ಮಾಡಿರೋದು. ಅವ್ರು ಓಕೆ ತೆಗಿಬೋದು ಅಂದರು. ಚೆನ್ನಾಗಾಯಿತು ದರ್ಶನ ಎಲ್ಲ, ಪೂಜೆ ಚೆನ್ನಾಗಾಯಿತು. ಇದು ಇನ್ನೊಂದು ದೇವಸ್ಥಾನ, ಶಿವ ಪಾರ್ವತಿ ಚಾಮುಂಡೇಶ್ವರಿ ಎಲ್ಲ ಇರೋ ದೇವಸ್ಥಾನ. ಇದು ಪಾರ್ವತಿ ದೇವಸ್ಥಾನ, ಶಿವನ ದೇವಸ್ಥಾನ ಆಯಿತು, ಪಾರ್ವತಿ ದೇವಸ್ಥಾನ. ಇದು ಇನ್ನೊಂದು ದೇವಸ್ಥಾನ, ಪಾರ್ವತಿ ದೇವಸ್ಥಾನ. ಇದು ಚೆನ್ನಾಗಾಯಿತು. ಇಲ್ಲಿ ಶಿವ ಪಾರ್ವತಿ ದರ್ಶನ ಎಲ್ಲ ಆಯಿತು. ಶನಿಮಾತ್ಮನ ದೇವಸ್ಥಾನ ದರ್ಶನ ಆಯಿತು. ಈಗ ಇಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟ ಹತ್ರ ಅಂತ ಗೊತ್ತಿಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಖತ್ ಬಿಸಿಲು ಅಂದರೆ ಬಿಸಿಲು, ಎಷ್ಟು ತೊಟ್ಟಿಗೆ ದೇವ್ರು ಹೋಗ್ಬಿಟ್ಟಿದ್ದೀವಿ ಅಂದರೆ ಅಷ್ಟು ಬಿಸಿಲು. ಒಟ್ನಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸ್ವಾಗತ. ಏನು BTR ಟೈಗರ್ ರಿಸರ್ವ್, BRT. ಏನಿದು ಎಂಟ್ರೆನ್ಸಾ? ಟೋಲ್ ಕಟ್ಟಬೇಕಾ ಏನು ಗೊತ್ತಿಲ್ಲ, ಇಳಿ. ಓ ರಾಮ, ಏನೋ ಗೊತ್ತಿಲ್ವಲ್ಲ. ಗೊತ್ತಿಲ್ಲ. ಇದು ಕೊಡ್ಬೇಕೇನೋ ಕಣೆ, ಕಾಡು ಹೋಗೋದಲ್ವೇನೆ. ಬಿಳಿಗಿರಿ ರಂಗನ ಬೆಟ್ಟ ಸ್ಟೆಪ್ಸ್ ಹತ್ತೋದು ಇಲ್ಲಿಂದ. ಬಿಳಿಗಿರಿ ರಂಗನ ದೇವಸ್ಥಾನ, ಈ ಕಡೆ ರಂಗನಾಥ ಸ್ವಾಮಿ ದೇವಸ್ಥಾನ, ಆ ಕಡೆ ಅಲ್ಮೇಲಮ್ಮನ ದೇವಸ್ಥಾನ.
ಹಿಂಗೆ ಹೋದ್ರೆ ಸೀನ್ರಿ ಸ್ಪಾಟ್. ಬಿಸಿಲು. ಇದು ಸೀನ್ರಿ ಸ್ಪಾಟ್, ಸುಮ್ಮನೆ ಫೋಟೋಶೂಟ್ ಅದು ಇದು ಮಾಡ್ಕೋತಾರೆ. ಚೆನ್ನಾಗಿದೆ ನೇಚರ್. ವ್ಯೂ ಪಾಯಿಂಟ್. ಇದು ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಕೆಳಗೆ ಬಂದರೆ ಇದಕ್ಕೆ ಅಂತಲೇ ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಡ್ಯಾಡಿ ತುಂಬ ಮುಂದೆ ಹೋಗ್ಬೇಡ. ಊಟಕ್ಕೆ ಅಂತ ನಿಲ್ಲಿಸಿದ್ವಿ ತಣ್ಣಗಿರೋ ಜಾಗದಲ್ಲಿ. ಸೊ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ವಿ. ಪುಳಿಯೋಗರೆ, ಚಿಪ್ಸು. ಈ ಕಡೆ ಬಾಡಾಡಿ ಗಾಡಿ ಬರ್ತಾ ಇದೆ. ಸೊ ಪುಳಿಯೋಗರೆ, ಚಿಪ್ಸ್ ಎಲ್ಲ ಮಾಡಿಕೊಂಡು, ಚಿಪ್ಸ್ ಅಂಗಡಿದು ಪುಳಿಯೋಗರೆ ಎಲ್ಲ ಮಾಡಿಕೊಂಡು ಬಂದಿದ್ವಿ. ಅದು ತಾತಕ್ಕೆ ಕೊಟ್ಬಿಡಪ್ಪ ಸ್ಪೂನ್ ಹಾಕಿ. ಓಕೆ. ಇನ್ನೂ ದೊಡ್ಡ ಡಬ್ಬಿ 2 ಇದೆ, ತಿನ್ನು. ಹೆಂಗಿದೆಯಮ್ಮ ಪುಳಿಯೋಗರೆ? ಚಿಪ್ಸ್ ಬೇಡವಾ? ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡಿ ರೆಡಿ ಬೇಡವಾ? ಗಲೀಜಾಗುತ್ತಾ? ಬಿಸಿಲಾ? ಓಕೆ. ಊಟ ಮಾಡಿಬಿಟ್ಟು ಸೀದಾ ರಾಮನಗರದಲ್ಲಿ ಇವ್ರನ್ನ ಡ್ರಾಪ್ ಮಾಡಿ ಮೈಸೂರು, ರಾಮನಗರದಲ್ಲಿ ಇವ್ರನ್ನ ಡ್ರಾಪ್ ಮಾಡಿ ಬೆಂಗಳೂರು. ಆಯ್ತು. ಓಕೆ, ಬಾಯ್ 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 ಬಾಯ್. ಸೊ ನಮ್ಮ ಅಪ್ಪ ಅಮ್ಮನ ಡ್ರಾಪ್ ಮಾಡಿ ರಾಮನಗರದ ಕಡೆ, ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ. ಸೊ ಇವತ್ತೊಂದು ಫುಲ್ ಡೇ ಚೆನ್ನಾಯಿತು ಜರ್ನಿ. ಎಲ್ಲ ಹೋಗಿ ಬಂದಿದ್ದು ದೇವಸ್ಥಾನಕ್ಕೆ.